ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ. ನಾನಂತೂ ಸೂಪರ್ ಆಗಿದ್ದೀನಿ. ಆದರೆ ಮಾರ್ನಿಂಗ್ ಒಂಚೂರು ಇವತ್ತು ತುಂಬ ಟಯರ್ಡ್ ಆಗ್ತಿದೆ. ಬಿಕಾಸ್ ನಿಮಗೆ ಗೊತ್ತಿದೆ ರೀಸನ್ ಏನು ಅಂತ. ಆ್ಯಂಡ್ ಫೇಸ್ ತುಂಬ ಡ್ರೈ ಫೀಲ್ ಆಗ್ತಾಯಿದೆ. ಫಸ್ಟು ಮಾಯ್ಶ್ಚರೈಸರ್ ಹಾಕಬೇಕು. ಬೆಳಗ್ಗೆ ಏರ್ಟೆಲ್ ನೆಟ್ವರ್ಕೇ ಇಲ್ಲ ಅಂತ ಹೇಳ್ತೀನಿ. ನೆನ್ನೆ ರಾತ್ರಿ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಬಿಟ್ಟಿದ್ದೀನಿ, ಡೈಲಿ ವ್ಲಾಗ್ದು. ಇನ್ನೂ ಅಪ್ಲೋಡ್ ಆಗಿಲ್ಲ. ಈಗ ಮತ್ತೆ ಡಿಲೀಟ್ ಮಾಡಿ ಒಂದು 4 ಸಲ ಡಿಲೀಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆದರೂ ಆಗ್ತಾನೇ ಇಲ್ಲ. ನಾನು ಅಂದ್ಕೊಂಡಿದ್ದೆ 10 o'clock ಶಾರ್ಪ್ ಹಾಕಬೇಕಿತ್ತು ವೀಡಿಯೋನ ಅಂತ. ಬಟ್ ನಾನೇನು ಮಾಡಿ, ನೆಟ್ವರ್ಕ್ ನನಗೆ ಕೈ ಕೊಡ್ತು. ಇವತ್ತು ಏರ್ಟೆಲ್ ನೆಟ್ವರ್ಕೇ ಇಲ್ಲ. ಈ ಏರ್ಟೆಲ್ದೊಂದು ಇದಾಗ್ಬಿಡಿದೆ. ಈಗ ಚೇಂಜ್ ಮಾಡಬೇಕು ಏರ್ಟೆಲ್ನ. ಬ್ಯಾಡ್ ನೆಟ್ವರ್ಕ್. ಈಗ ನೀವು ಹೇಳ್ಬೋದು ವೈಫೈ ಹಾಕ್ಸ್ಕೊಬೋದಲ್ಲ ಅಂತಾರ. ವೈಫೈ ಇರೋದು ಅದು ಏರ್ಟೆಲ್ ಇರೋದು. ಆ ಏರ್ಟೆಲ್ ವೈಫೈಯು ವರ್ಕ್ ಆಗ್ತಾಯಿಲ್ಲ. ಗೊತ್ತೇನಾ ಯಾಕೆ ಈ ಥರ ನೆಟ್ವರ್ಕ್ ಅಂತ. ನಂಗೆ ಇರಿಟೇಟ್ ಆಗ್ತಿದೆ. ಅದು ವ್ಲಾಗ್ ಅಪ್ಲೋಡೇ ಆಗ್ತಿಲ್ಲ. 2% ಇದೆ. ಆಲ್ಮೋಸ್ಟ್ ಹಾಫ್ ಆನ್ ಅವರಿಂದ 2% ಇರೋದು. ಡಿಲೀಟ್ ಮಾಡಿ ಅಪ್ಲೋಡ್ ಮಾಡಾಯಿತು, ಆದರೂ ಆಗ್ತಿಲ್ಲ. ಸನ್ಸ್ಕ್ರೀನ್ನ ಮರಿಬೇಡಿ. ಮತ್ತೆ ನಾನು ಹೇಳ್ತಾನೆ ಇರ್ತೀನಿ. ನಾನು ಡೈಲಿ ಹೇಳ್ತೀನಿ ಅಂತ, ಸನ್ಸ್ಕ್ರೀನ್ ಮರಿಬೇಡಿ ಅಂತ. ನೀವು ಅನ್ಕೊಬೋದು ಇವಳು ಹೇಳಿದ್ದೇ ಹೇಳ್ತಾಳೆ ಅಂತ. ಬಟ್ ಆದರೂ ಹೇಳ್ತೀನಿ. ಹಾಗೆ ಕೈಗೂ ಮಾಯ್ಶ್ಚರೈಸರ್ನ ಮರಿಬೇಡಿ. ಸನ್ಸ್ಕ್ರೀನ್ ಮಾತ್ರ ಹಚ್ಚೋದಲ್ಲ, ಮಾಯ್ಶ್ಚರೈಸರ್ನ ಹಚ್ಚಬೇಕು. ಸನ್ಸ್ಕ್ರೀನ್ ಆಗಲಿಂದ ಇಟ್ಟಿದ್ದೀನಿ. ಇನ್ನೂ 7% ಆಗಿರೋದು. ಮಾರ್ನಿಂಗ್ ಮಾಡೋಣ. ಚಾರ್ಲಿ, ಗುಡ್ ಮಾರ್ನಿಂಗ್ ಚಾರ್ಲಿ. ಚಲೋ ಬಾಯ್ ಸೆಕೆಂಡ್ ಚಾರ್ಲಿ, ಸೆಕೆಂಡ್. 21% ಆಗಿದೆ. ಟೈಮ್ ಆಲ್ರೆಡಿ 11 o'clock ಆಯಿತು. ಓಕೆ, ಎಗ್ ಇದು. ಹಾಗೆ ನಮ್ಮ ಓವರ್ ನೈಟ್ ಮಾಡಿದ ಓಟ್ಸ್. ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ಟೆಲಿಂಗ್ ದಟ್ ಚಿಯಾ ಸೀಡ್ಸ್ನ ಓವರ್ ನೈಟ್ ಹಾಕಿ ಇಡಿ ಅಂತ. ಇವತ್ತು ಚಿಯಾ ಸೀಡ್ಸ್ ಇಟ್ಟಿಲ್ಲ ಬಿಕಾಸ್ ನೈಟ್ ಸೋಕ್ ಮಾಡಿ ಇಟ್ಟಿಲ್ಲ ಅಂತ. ಐ ಆಮ್ ನಾಟ್ ಡ್ರಿಂಕಿಂಗ್. ನಾನು ಯೂಶ್ವಲಿ ಚಿಯಾ ಸೀಡ್ಸ್ನ ಓವರ್ ನೈಟ್ ಸೋಕ್ ಮಾಡಿನೇ ಇಡೋದು. ದಟ್ ಈಸ್ ಗುಡ್ ವೇ ಟು ಕನ್ಸ್ಯೂಮ್ ಇಟ್. ಇವತ್ತು ಅಮ್ಮ ಅಪ್ಪ ಇಬ್ಬರು ಮತ್ತೆ ಹಾಸ್ಪಿಟ್ಲ್ ಹೋಗಿದ್ದಾರೆ. ಅವ್ರಿಗೆ ಕಣ್ ಚೆಕಪ್ ಹಾಗೆ ಸ್ಪೆಕ್ಸ್ ತರಬೇಕು ಅಂತ ಹೋಗಿದ್ದಾರೆ. ಆ್ಯಂಡ್ ಅವ್ರ ಪರಷ್ಟಲ್ಲಿ ಅಡುಗೆ ಮಾಡೋಣ ಅಂತ. ಈಗ ಆಲ್ರೆಡಿ 12:30 ಆಗ್ಬಿಟ್ಟಿದೆ. ಯೂಶ್ವಲಿ ಡ್ಯಾಡಿ ಮಾಡ್ತಾರೆ, ಬಟ್ ಡ್ಯಾಡಿ ಅಲ್ಲಿ ಹೋಗಿರೋದ್ರಿಂದ ನಾವು ಮಾಡೋಣ ಅಂತ. ಸೊ ನಾನಿವತ್ತು ಗೀ ರೈಸ್ ಹಾಗೆ ಚಿಕನ್ ಫ್ರೈ ಮಾಡೋಣ ಅಂತ. ನಾನ್ ವೆಜ್ ಯಾರ್ಯಾರು ತಿನ್ನಲ್ಲ, ಐ ಆಮ್ ಸೊ ಸಾರಿ. ಈ ಒಂದು ಪಾರ್ಟ್, ನಾನು ಅಡುಗೆ ಮಾಡೋ ಪಾರ್ಟ್ನ ಸ್ಕಿಪ್ ಮಾಡಿಬಿಟ್ಟು ಸಾಕು. ಓಕೆ, ಸೊ ಈಗ ಆನಿಯನ್ನ ಕಟ್ ಮಾಡೋಣ. ತೋರಿಸ್ತೀನಿ ಆಯಿತಾ ಯಾವ ಥರ ಮಾಡೋದು ಅಂತ. ಅಂದರೆ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ಐ ವಿಲ್ ಶೋ ಟು ಯು. ನಾನು ಚಿಕನ್ ಫ್ರೈ ಹೇಗೆ ಮಾಡೋದು ತೋರಿಸ್ತೀನಿ. ಈ ಪಾತ್ರೆ, ಹಾಗೆ ಆನಿಯನ್, ಹಾಗೆ ಚಿಕನ್ ಚಿಕನ್ ಇಲ್ಲಿದೆ. ಇದಕ್ಕೆ ಚಿಲ್ಲಿ ಪೌಡರ್, ಅರಿಶಿನ ಹಾಗೂ ಸಾಲ್ಟ್ ಹಾಕಿಟ್ಟಿದ್ದೀನಿ ಅಷ್ಟೇ. ಇಲ್ಲ, ಲೆಮನ್ ಇಲ್ಲ. ಒಂಚೂರೀಗ ಆಯಿಲ್ ಹಾಕೊಳ್ಳೋಣ. ಒಂಚೂರಲ್ಲ, ಸ್ವಲ್ಪ ಜಾಸ್ತಿನೇ, ಯಾಕಂದರೆ ಆನಿಯನ್ ಫ್ರೈ ಆಗಬೇಕು. ಸೊ ಈಗ ಆನಿಯನ್ ಹಾಕೋತಾ ಇದ್ದೀನಿ. ಇಷ್ಟೇ. ಇದು ಬಂದು ಗೀ ರೈಸ್ಗೆ ಒಂದು 5 ಇಷ್ಟ ಚಿಲ್ಲಿ. ಓಕೆ, ಈಗ ಟೊಮೆಟೊ ಆಯ್ತಾ, ಎಲ್ಲರೂ ಓಡ್ತಾರೆ. ಪೋಪೋ ಉಂಡಲ್ಲಿ నేను ಟೊಮ್ಯಾಟೊ ಇಲ್ಲ ಆಯ್ತಾ, ಖಾಲಿ ಆಗ್ಬಿಟ್ಟಿದೆ. ಓ ರಾಮ. ಲಿಲ್ಲಿ
ಗೊತ್ತಾ, ಈಗ ಈ ಟೊಮೆಟೊ ಮತ್ತು ಈ ಥರ ಎಲ್ಲ ತೊಗೊಬರ್ತಾರಲ್ಲ ತರಕಾರಿಗಳು ಮನೆ ಹತ್ರ ಬಂದ್ಬಿಟ್ಟು ಟೊಮೆಟೊ ಅನ್ಕೊಂಡು ಹೋಗ್ಬಿಡ್ತಾರೆ ಆಯಿತಾ. ಇಲ್ಲಿಂದ ನಾವು ಓಡೋಷ್ಟರಲ್ಲಿ ಅವ್ರು ಹೋಗೇ ಬಿಟ್ಟಿರ್ತಾರೆ, ಮತ್ತು ಹೇಗೆ ಅವ್ರಿಗೆ ವ್ಯಾಪಾರ ಆಗುತ್ತೆ. ರಾಮ ಮುಗೀತು. ಈಗ ಇದನ್ನ ತೆಗ್ದು ಸೈಡಿಗೆ ಇಡೋಣ. ಈಗ ಇದಕ್ಕೆ ಚಿಕನ್ ಹಾಕೋಣ. ಸೊ ಇದೊಂದು 5 to 10 minutes ಹೀಗೆ ಬೇಯ್ತಾ ಇರಬೇಕು. ಅಂದರೆ ಹಾಗೆ ಅದೇ ಸ್ಟೀಮ್ ಕ್ಲೋಸ್ ಮಾಡಬಾರ್ದು, ಓಪನಲ್ಲೇ ಇರಬೇಕು. ಸಿಕ್ತಾ ಟೊಮೆಟೊ ಸಿಕ್ತು, ಟೊಮೆಟೊ ಸಿಕ್ತು, ನಾಟಿ ಟೊಮೆಟೊ. ಗೀ ರೈಸ್ ಮಾಡೋಣ. ಗೀ ರೈಸ್ ಮಾಡೋಕ್ಕೆ ಒಂದು ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ. ಗೀ ರೈಸ್ ಮಾಡ್ತಿರೋದಕ್ಕೆ ತುಂಬ ಹಾಕ್ಕೊಬೇಕು. ಚೆನ್ನಾಗಲ್ಲ. ಫಸ್ಟ್ ಸ್ವಲ್ಪ ಹಾಕೋಬೇಕು ಗೀನ. ಆಚೆ ಅದಕ್ಕೆ ಒಂಚೂರು ಲವಂಗ, ಪೆಪ್ಪರ್ ಒಂಚೂರು ಜಾಸ್ತಿನೇ ಹಾಕೊಳ್ಳೋಣ. ಇದಕ್ಕೊಂದು 3 ಏಲಕ್ಕಿ, ಗೊತ್ತಿಲ್ಲ ಸ್ಟಾರ್, ಇದಕ್ಕೊಂದು ಎಲೆ ಬೇಲಿ ಎಂತ ಎಲೆ ಗೊತ್ತಿಲ್ಲ. ಇದು ಚಕ್ಕೆ, ಇದಕ್ಕೆ ಇದು ಗಾರ್ಲಿಕ್, ಬೆಳ್ಳುಳ್ಳಿ, ಆಗಾಗ ಈ ಥರ ಕಲ್ಸ್ಕೊತಾ ಇರಬೇಕು. ಆಯಿತು. ಈಗ ಈ ಒಂದು ಇದೇನಿದೆಯೋ ಈ ಬೆಳ್ಳುಳ್ಳಿ ಅದೆಲ್ಲ ಒಂಚೂರು ಈ ಥರ ಸ್ಮ್ಯಾಶ್ ಆಗಬೇಕು. ಒಂದು 4-5 ಚಿಲ್ಲಿ, ಫರ್ಮೆಂಟೆಡ್ ಮ್ಯಾಂಗೋ, ಕತೆ ಅದು ಒಂಚೂರು ಫ್ರೈ ಆಯಿತು. ಇದಾಗಿದ ತಕ್ಷಣ ಆನಿಯನ್ ಹಾಕೊಳ್ಳೋಣ. ಚೂರಲ್ಲ ಅದು, ಅದೇ ಜಾಸ್ತಿ. ಈಗ ನೀಟಾಗಿ ಫ್ರೈ ಆಗಬೇಕು. ಸೊ ಇದು ಸ್ಮ್ಯಾಶ್ ಆಗಿದೆ ಈ ಥರ ಆನಿಯನ್ಸ್. ಈಗ ಇದಕ್ಕೆ ಇನ್ನೂ ಒಂಚೂರು ಗೀ ಹಾಕೊಳ್ಳೋಣ. ಗೊತ್ತಾ ಚೆನ್ನಾಗಿ ಸುಟ್ಟು ಏನು ಗೊತ್ತಾ, ನನ್ನ ಕೈಯಲ್ಲಿ ನೋಡಿ ಇದು ಸುಟ್ಟಿರೋದೆ ಎಲ್ಲ ಇದೆ. ಈಗ ಒಂಚೂರು ಗೀ, ಚೂರಲ್ಲ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಈಗ 2.5 ಉಂಟು. ಓಕೆ, ಇದು ಅಕ್ಕಿ ಆಗಲೇ ಎಲ್ಲ ತೊಳೆದು ಇಟ್ಟಿರೋದು. ಇದು ಆಮೇಲೆ ಲಾಸ್ಟಲ್ಲಿ ಗೀ ರೈಸ್. ಕಮ್ಮಿ ಆದರೆ ಗೀ ರೈಸ್ ಅಲ್ಲ, ಖಾಲಿ ರೈಸಾ? ಜೀರಾ ರೈಸ್ ಅಲ್ಲ, ಪೆಪ್ಪರ್ ರೈಸ್, ಆನಿಯನ್ ರೈಸ್. ಆನಿಯನ್ ಜಾಸ್ತಿ ಹಾಕಿದ್ದೀನಿ. ಇದಕ್ಕೆ ಈಗ ನೀರು ಹಾಕೋತಾ ಇದ್ದೀವಿ. ನಯನ ಮೊದಲು ಯಾವ ಥರ ಇಲ್ಲಂತ ತೋರಿಸ್ತೀರಿ. ಇಲ್ಲಿ ನಯನ ಅಕ್ಕ ನಯನ ಫುಲ್ಲಾಗ ಭರತನಾಟ್ಯಂ. ಈಗ ಸಾಲ್ಟ್ ಹಾಕ್ತಾ ಇದ್ದೀನಿ. 1 ಸ್ಪೂನ್, 2 ಸ್ಪೂನ್, 3.5 ಸಾಕು. ಆಗ ನಾನು ಹಾಕಿಲ್ಲ ಒಂಚೂರು ಸಾಲ್ಟ್. 2.5 ಗ್ಲಾಸ್ ಹೋಗ ಇನ್ನೊಂದು ಚುಗ್ಗಿ ಹಾಕ್ಬೇಕಾ? ಬೇಕಾ?
ಸಾಕು. ಸೊ ಇನ್ನೊಂದು ಚೂರು ಗೀ ಹಾಕಿದ್ದೀನಿ ಈಗ. ಇದು ನಾನು ಯಪ್ಪ ಡುಮ್ಮಿ ಅಡಿಲ್ ನೀನು ಅಡಿಲ್ಲ ದಾರು ನೈನು ಇಲ್ಲಿ ನಯನ ಇಲ್ಲಿ ಸಾನದು ನೋಡ ಅಂದರೆ ನಾನೇ ಆರ್ಡರ್ ಮಾಡಿರೋದಾಯ್ತಾ. ಚಾರ್ಲಿ ಓ ಇದು ಓ ವಾವ್ ಲಿಪ್ಸ್ಟಿಕ್ అంటే పర్పుల్ ఉంది. ಲಿಪ್ಸ್ಟಿಕ್ ನೋಡೋಣ ಶೇಡ್ ನಾನು ತಿರ್ಸಿ. కనెలలో ఉంది. ಶೈನ್ ఓకే ಅಲ್ಲಿ ಬಿಸಿಲಲ್ಲಿ ಹೋಗಿ ತೋರಿಸ್ಬಿಟ್ಟು ಬಾಬು. ಸೊ ಈಗ ಇದಾಯಿತು ನೋಡಿ, ಈ ಥರ ಆಗಬೇಕು. ಹೀಗೆ ಇದಕ್ಕೆ ನಾವು ಆನಿಯನ್ ಹಾಕೋಬೋದು. ಈಗ ಆಗಲೇ ಏನು ಫ್ರೈ ಮಾಡಿದ್ರೆ ಅದೇ. ಈಗ ಚಿಕನ್ ಇಳಿಸಿದ ಕೆಳಗಡೆ ಇಳಿಸಿದ ಮೇಲೆ ಆನಿಯನ್ನ ಇದು ಮಾಡಿ ಆನಿಯನ್ ಸಾರಿ ಲೆಮನ್ನ ತುಂಬ ದೊಡ್ಡದಿದೆ. ಸೊ ಈಗ ಇದ್ರ ಮೇಲೆ ಈ ಥರ ಕೊತ್ತಂಬರಿ ಹಾಕೋಣ. ಬ್ಲರ್ ತಾಳಿ ಇಲ್ಲ ಗೀರೀಶ್ ಯಮ್ಮಿ. ನಮ್ಮ ಲಂಚ್ ಗೀ ರೈಸ್, ಚಿಕನ್ ಫ್ರೈ, ಹಾಗೆ ಒಂದು ಎಗ್. ಯಮ್ಮಿ ಯಮ್ಮಿ. ಡೆಕೋರೇಷನ್ ಸೈಡಲ್ಲಿ ತಾನೇ ತಗೋಬೇಕು. ಚೆನ್ನಾಗಿದೆ. ಹೌದಾ? నాకు నైట్ అసితే ఎక్స్ట్రా అయింది. ಓಕೆ. ಸೊ ಈಗ ರೂಮಿಗೆ ಬಂದೆ. ಯಾಕೆ ಅಂದರೆ ಒಂದು ವೀಡಿಯೋ ಶೂಟ್ ಮಾಡೋದಿದೆ. ಈಗ ನಾಳೆಗೆ ಅಪ್ಲೋಡ್ ಮಾಡೋಕ್ಕೇನು ಕಾಂಟೆಂಟ್ ಇಲ್ಲ ನನ್ನ ಹತ್ರ, ಅದಕ್ಕೋಸ್ಕರ ಮಾಡ್ತೀನಿ. ಮೊದಲೆಲ್ಲ ನಾನು ಏನು ಮಾಡ್ತಿದ್ದೆ ಅಂದರೆ ಒಂದೇ ದಿನದಲ್ಲಿ ಒಂದು 10 ಆ ಥರ ವೀಡಿಯೋಸ್ ಮಾಡ್ತಿದ್ದೆ. ಬಟ್ ಈಗೀಗ ನನಗೆ ಆ ಥರ ಆಗೋಲ್ಲ. ಯಾಕಂದರೆ ನನ್ನ ಒಂದು ಸ್ಕಿನ್ಗೆ ನಾನು ಅಷ್ಟೊಂದು ಇದು ಮಾಡೋದು ಬೇಡ ಅಂತ ಲೈಕ್ ಲೇಟಾಗಿ ಮಾಡ್ತೀನಿ. ಅಂದರೆ ಇವತ್ತು ವೀಡಿಯೋ ಮಾಡಿದ್ರೆ ಇನ್ನು ನಾಳೆ ಮಾಡಲ್ಲ ಆ ಥರ. ಈಗ ನಾನು ನಿನ್ನೆ ಮಾಡಿಲ್ಲ, ಮೊನ್ನೆ ವೀಡಿಯೋ ಮಾಡಿದ್ದೆ. ಸೊ ಆ ಥರ ಒಂದೊಂದು ದಿನ ಗ್ಯಾಪ್ ಕೊಟ್ಟು ಮಾಡ್ತೀನಿ. ಸೊ ನನ್ನ ಸ್ಕಿನ್ ಕೂಡ ಹೀಲ್ ಆಗ್ತಾ ಇರುತ್ತೆ ಅಂತ, ಅದರಿಂದ ಈಗ ಒಂಚೂರು ಪರವಾಗಿಲ್ಲ ಅಂತ ಹೇಳ್ಬೋದು. ಓಕೆ, ಈಗ ನಾನು ಮೇಕಪ್ ವೀಡಿಯೋ ಏನೇನಿದೆ ಎಲ್ಲ ಮುಗಿಸಿ ವಾಪಸ್ ಬರ್ತೀನಿ. ಕೀಪ್ ವಾಚಿಂಗ್. ನನ್ನ ಇವತ್ತಿನ ಮೇಕಪ್ ಇದಾಗಿತ್ತು. ಇದು ಆ್ಯಕ್ಚುಲಿ 12 ಸ್ಟೆಪ್ ಮೇಕಪ್. ನೆನ್ನೆ ನಾನು 26 ಸ್ಟೆಪ್ಸ್ ಆಫ್ ಮೇಕಪ್ ಮಾಡಿದೆ, ಬಟ್ ಇವತ್ತು 12 ಸ್ಟೆಪ್ಸ್ ಮಾಡಿದ್ದೀನಿ. ಎಕ್ಸ್ಕ್ಯೂಸ್ ಮೀ. ಗೊತ್ತಾ, ಇದೊಂದು ಟ್ರೆಂಡ್ ಇದೆ, ಇದು ಗೊತ್ತಲ್ಲ ನಿಮಗೆ? ಅದನ್ನ ಟ್ರೈ ಮಾಡಬೇಕು ಅಂತ ಆಯಿತಾ. ಬಟ್ ಅಲ್ಲಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಬಟ್ ಕಲ್ತಿದ್ದೀನಿ. ಲೆಟ್ ಮಿ ಶೋ ಯು. ಓಕೆ, ಓಕೆ, ಈಗ ಆ್ಯಕ್ಚುಲಿ ಫಾಸ್ಟ್ ಇರೋದು.
ಟ್ರೈ ಮಾಡ್ತಿದ್ದೆ, ಬಟ್ ಟ್ರಾನ್ಸಿಷನ್ ಮಾಡ್ತೀನಿ ಇವತ್ತು. ಈಗ ಒಂಚೂರು ಇದಕ್ಕೆ ಒಂದು ಐ ಮೇಕಪ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಲೆಟ್ಸ್ ಸಿ ಯಾವ ಥರ. ಈಗ ನೋಡ್ಬೋದು ನೀವು ಐ ಶ್ಯಾಡೋ ಎಲ್ಲ ಹಾಕ್ಕೊಂಡು ಈ ಥರ ಎಲ್ಲ ವಿಂಗ್ಸ್ ಹಾಕ್ಕೊಂಡು ಚೈನೀಸ್ ಥರ ಕಾಣಿಸ್ತಿದೆ ಅಂತ. ಸೊ ಆ ಟ್ರೆಂಡ್ ನಾನೇ ಏನು ಪ್ರಾಕ್ಟೀಸ್ ಮಾಡ್ತಿದ್ನು, ಅದ್ರದ್ದು ಟ್ರಾನ್ಸಿಷನ್ ಮಾಡೋಣ ಅಂತ. ಲೆಟ್ಸ್ ಗೋ. ಇಲ್ಲಿ ನೋಡಿ ನನ್ನ ಹೇರ್ ಸ್ಟೈಲ್ ಈಗ ಬಿಚ್ಚಿಬಿಟ್ಟೆ ಆಯಿತಾ. ಸೊ ಇದು ಈ ಥರ ಬರುತ್ತೆ ಹೀಗೆ ಚೈನೀಸ್ ಅಂತ ಬಂತು. ಹೇರ್ ಸ್ಟೈಲ್ ನಂಗೆ ಸೂಟ್ ಆಗ್ತದಲ್ಲ, ಇದು ಈ ಥರ ಇತ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ವೀಡಿಯೋ ಹಾಕಿದ್ದೀನಲ್ಲ, ಅಲ್ಲಿ ಹೋಗಿ ನೋಡಿ ಆಯಿತಾ. ಮೇ ಬಿ ಈ ವಿಡಿಯೋ ನೀವು ನೋಡಿದಾಗ ಇನ್ನೂ ವೀಡಿಯೋ ಅಪ್ಲೋಡ್ ಮಾಡಿರಲ್ಲ, ನಾಳೆ ಅಪ್ಲೋಡ್ ಮಾಡ್ತೀನಿ. ಆ್ಯಕ್ಚುಲಿ ಆ ವಿಡಿಯೋ ಮಾಡಿ 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 ಕೈಯೆಲ್ಲ ನೋವ್ತದೆ, ಇಲ್ಲೆಲ್ಲ ನೋವ್ತಾಯಿದೆ, ನನಗೆ ಇಲ್ಲೆಲ್ಲ ನೋವ್ತಾಯಿದೆ. ನೀವೇನಾದರೂ ಈ ಚಾಲೆಂಜ್ ಮಾಡಿದ್ರೆ ವೀಡಿಯೋ ಅಪ್ಲೋಡ್ ಮಾಡಿ, ನಾನು ಟ್ಯಾಗ್ ಮಾಡಿ. ಹೆಂಗೆ ಗೊತ್ತಾ, ವೀಡಿಯೋ ಮಾಡೋದಲ್ಲ ದೊಡ್ಡ ತಲೆನೋವು, ಅದನ್ನೆಲ್ಲ ಎತ್ತಿ ಕ್ಲೀನ್ ಮಾಡಬೇಕಲ್ಲ, ಅದೇ ಒಂದು ತಲೆನೋವು ನನಗೆ. ಎಲ್ಲ ಮುಗೀತು, ಈಗ ಎಲ್ಲ ಕ್ಲೀನ್ ಮಾಡಾಯಿತು. ಈಗ ಊಟ ಮಾಡಬೇಕು, ತುಂಬ ಹೊಟ್ಟೆ ಹಸಿತಾ ಇದೆ. ಅದೇ ಸೊ ಈಗ ಡಿನ್ನರ್ಗೆ ಸೇಮ್ ಇದು ಆ್ಯಕ್ಚುಲಿ ಇದು ಮಿಲೆಟ್ ದೋಸೆ ಹಾಗೆ ಚಿಕನ್ ಮಧ್ಯಾಹ್ನದಿತ್ತಲ್ಲ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ, ರಾತ್ರಿಗಾಗುತ್ತೆ ಅಂತ ಇದಿಷ್ಟು ತಿಂತಾಯಿದ್ದೀನಿ. ಓವರ್ ನೈಟ್ ಓಟ್ಸ್ ಮಾಡ್ತಿದ್ದೆ. ತುಂಬ ಜನ ಓವರ್ ನೈಟ್ ಓಟ್ಸ್ನ ನೀವು ಫ್ರಿಜ್ಜಲ್ಲಿ ಇಡ್ತೀರಾ ಇಲ್ಲ ಹೊರಗಡೆ ಇಡ್ತೀರಾ ಅಂತ ಕೇಳಿದ್ರಿ. ನಾನು ಹೊರಗಡೆನೇ ಇಡ್ತೀನಿ, ಫ್ರಿಜ್ಜಲ್ಲಿ ಇಡಲ್ಲ. ಯಾಕಂದರೆ ಬೆಳಗ್ಗೆ ಫ್ರಿಜ್ಜಲ್ಲಿ ಇಟ್ಟಿರೋದನ್ನ ತೆಗೆದು ತಿಂದರೆ ಕೋಲ್ಡ್ ಇರುತ್ತೆ. ಕೋಲ್ಡ್ ಇದ್ದರೆ ನಮ್ಮ ಥ್ರೋತೆಲ್ಲ ಇನ್ಫೆಕ್ಷನ್ ಆಗುತ್ತೆ. ಈಗ ವೆದರ್ ಕೂಡ ಕರೆಕ್ಟಾಗಿಲ್ಲ, ಅದಕ್ಕೋಸ್ಕರ ನಾನು ಅವಾಯ್ಡ್ ಮಾಡ್ತೀನಿ ಫ್ರಿಜ್ಜಲ್ಲಿ ಇಡೋದು. ಹೊರಗಡೆನೇ ಇಡ್ತೀನಿ, ಹೋಗಲ್ಲ ಹೊರಗಡೆನೇ ಇಡೋದು. ಇವತ್ತು ನಾನು ಸ್ಪೆಷಲಾಗಿ ಈ ಒಂದು ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ಓಕೆ, ಸ್ಟೋರಿ ಟೈಮ್. ನೆನ್ನೆ ಹೇಳಿದ್ದೆ ಈ ಒಂದು ಚಾಪ್ಟರ್ 1ಗೆ ಹೋಗೋಣ ಅಂತ. ಚಾಪ್ಟರ್ 1 ಏನಿದೆ ಅಂದರೆ ದಿ ಆರ್ಟ್ ಆಫ್ ಸ್ಟೇಯಿಂಗ್ ಯಂಗ್ ವೈಲ್ ಗ್ರೋಯಿಂಗ್ ಓಲ್ಡ್ ಅಂತ. ಇವರಲ್ಲಿ ಹೇಗೆ ಅಂದರೆ ಈಗ ನಮ್ಮಲ್ಲಿ ಎಲ್ಲರಲ್ಲೂ ಐಕಿಗಾಯ್ ಅನ್ನೋ ಒಂದು ವಿಷಯ ಇರುತ್ತೆ. ಅದನ್ನ ಕೆಲವೊಬ್ಬರು ಹುಡುಕೋತಾರೆ, ಕೆಲವೊಬ್ಬರು ಹುಡ್ಕೊಳ್ಳಲ್ಲ, ಅಷ್ಟೇ ರೀಸನ್. ಹಾಗೆ ಒಕಿನಾವಾ ಅನ್ನೋ ಒಂದು ಐಲ್ಯಾಂಡಲ್ಲಿ, ಅದೇ ನಾನು ಹೇಳಿದ್ನಲ್ಲ, ಅವರು ಆ ಒಂದು ಊರಲ್ಲಿ ಮಾತ್ರ ತುಂಬ ವರ್ಷಗಳು ಬಾಳ್ತಾರೆ ಅಂತ, ಅಂದರೆ ತುಂಬ ವರ್ಷ ಬದುಕಿರ್ತಾರೆ ಅಂತ. ಸೊ ಇವ್ರದ್ದು ಅದೇ ರೀಸನ್ ಇರ್ಬೋದು. ಅವರ ಒಂದು ಐಕಿಗಾಯ್ ಅಂದರೆ ಅವರು ಅವರ ಲೈಫಲ್ಲಿ ಏನು ಆಗಬೇಕು, ಅವರ ಒಂದು ಮೋಟಿವ್ ಏನು ಅನ್ನೋದು ಅವ್ರು ತಿಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವ್ರು ಯಾವಾಗಲೂ ಎದ್ದೇಳ್ತಾರೇನೋ, ಅಂದರೆ ಅವರ ಒಂದು ಐಕಿಗಾಯಿನ ಹುಡ್ಕೊಂಡಿದ್ದಾರೆ. ದಟ್ ಈಸ್ ದಿ ರೀಸನ್ ದೇ ಗೆಟ್ ಅಪ್ ಆನ್ ದಿ ಮಾರ್ನಿಂಗ್ ಅಂತ, ದೇ ಗೆಟ್ ಅಪ್ ಇನ್ ದಿ ಮಾರ್ನಿಂಗ್ ಅಂತ ಅಂದ್ಕೊಂಡಿದ್ದಾರೆ. ಮತ್ತು ಇವರು ಜಾಪನೀಸಲ್ಲಿ ಒಂದು ವರ್ಡ್, ಅಂದರೆ ಒಂದು ಸೆಂಟೆನ್ಸ್ ಇದೆ, ದಟ್ ಈಸ್ ವಾಟ್ ಎವರ್ ಯು ಡೂ ಡೋಂಟ್ ರಿಟೈರ್ ಅಂತ. ಇವ್ರು ಹೇಗೆ ಅಂದರೆ ಇವ್ರು ಆಲ್ರೆಡಿ ಅವ್ರ ಮೈಂಡಲ್ಲಿ ಒಂದು ಕ್ಲಿಯರ್ ಮೈಂಡ್ ಇರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಹ್ಯಾಪಿನೆಸ್. ಹಾಗೆ ಅವರ ಒಂದು ಜೀವನಕ್ಕೆ ಅರ್ಥನ ಅವರು ಕಂಡುಕೊಂಡಿರ್ತಾರೆ. ಈ ಬುಕ್ನ ಯಾಕೆ ನಮಗೆ ಬರೆದಿದ್ದಾರೆ ಅಂದರೆ ಸೊ ದಟ್ ಇದರಿಂದ ಈ ಬುಕ್ನ ಓದಿ ಅಟ್ಲೀಸ್ಟ್ ನಮ್ಮ ಲೈಫಿನ ಅರ್ಥ ನಾವು ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ. ಹಾಗೆ ಆಶ್ಚರ್ಯವಾದದ್ದೇನೆಂದರೆ ಜಪಾನಲ್ಲಿ ಇಲ್ಲಿ ತುಂಬ ಜನ ಅಂದರೆ ರಿಟೈರ್ಮೆಂಟ್ ಆದ್ರೂ ಅವರು ಅಷ್ಟೇ ಆ್ಯಕ್ಟಿವ್ ಆಗಿರ್ತಾರೆ ಅಂತೆ. ಆ್ಯಕ್ಚುಲಿ ಜಾಪನೀಸ್ ಪೀಪಲ್ ಯಾರೂ ಅಷ್ಟು ಬೇಗ ರಿಟೈರ್ಮೆಂಟು ತೊಗೊಳ್ಳಲ್ಲ. ಅವ್ರಿಗೇನು ಇಷ್ಟ ಅನ್ನೋದನ್ನ ಮಾಡ್ತಾನೆ ಇರ್ತಾರೆ ಕೊನೆವರೆಗೂ. ಅವರ ಹೆಲ್ತ್ ಎಲ್ಲಿವರೆಗೂ ಅವ್ರಿಗೆ ಸಾಥ್ ಕೊಡುತ್ತೋ ಅಲ್ಲಿವರೆಗೂ ಆ ಕೆಲಸನ ಮಾಡ್ತಾನೆ ಇರ್ತಾರಂತೆ. ಹಾಗೆ ಇವರಲ್ಲಿ ಜಾಪನೀಸಲ್ಲಿ ರಿಟೈರ್ ಅನ್ನೋ ವರ್ಡೇ ಇಲ್ವಂತೆ. ಲಿವಿಂಗ್ ದಿ ವರ್ಕ್ ಫೋರ್ಸ್ ಫಾರ್ ಗುಡ್ ಆ್ಯಸ್ ಇನ್ English. According to the National Geographic reporter who knows the country well, having a purpose in life is so important in Japanese culture that our idea of retirement simply doesn't exist there. Okay. National Geography ರಿಪೋರ್ಟರ್ ಅವ್ರು ಹೇಳಿರೋದು ಈ ಕಂಟ್ರಿನ ಅಂದರೆ ಆ ಕಂಟ್ರಿ ಬಗ್ಗೆ ತುಂಬಾ ಚೆನ್ನಾಗಿ ಅವ್ರಿಗೆ ಗೊತ್ತಿತ್ತಂತೆ. ಅವರೊಂದು ಜೀವನದಲ್ಲಿ ಏನು ಮಾಡಬೇಕು ಅನ್ನೋದೊಂದು ಗುರಿ ಅನ್ನೋದಿದ್ರೆ ಅವ್ರಿಗೆ ರಿಟೈರ್ಮೆಂಟ್ ಅನ್ನೋ ಐಡಿಯಾನೇ ಬರಬಾರ್ದು ಅನ್ನೋ ಥರ ಈ ಒಂದು ಕಾನ್ಸೆಪ್ಟ್. ಓಕೆ, ಚಿಕ್ಕದಾಗಿ ಒಂದು ಸ್ಟೋರಿನ ಹೇಳಿದೆ, ಯಾಕೆ ನೀವು ರಿಟೈರ್ಮೆಂಟ್ ತೊಗೋಬಾರ್ದು ಲೈಫಲ್ಲಿ ಅಂತ. ರಿಟೈರ್ಮೆಂಟ್ ತೊಗೊಂಡ್ರೂ ಆ್ಯಕ್ಟಿವ್ ಆಗಿರಬೇಕು ಅಂತ. ಹಾಗೆ ಇನ್ನು ಮುಂದಿನ ಎಪಿಸೋಡಲ್ಲಿ ನೋಡೋಣ ಕತೆ ಎಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಂತ. ನಮ್ಮ ಕ್ವೆಶನ್ಸ್ ರೌಂಡ್ಗೆ ಹೋಗೋಣ.
ಈಗ ನಾವು ನಮ್ಮ ಕ್ವೆಶನ್ಸ್ ರೌಂಡ್‌ಗೆ ಹೋಗೋಣ. ಆಮ್, ನಮ್ಮ ಮೊದಲನೇ ಪ್ರಶ್ನೆ, ಹೌ ವಿಲ್ ಯು ಗ್ಲೋ ಅಪ್ ಯುವರ್ ಸೆಲ್ಫ್ ಲೈಕ್ ವ್ಯಾಕ್ಸಿಂಗ್, ಪೆಡಿಕ್ಯೂರ್, ಮ್ಯಾನಿಕ್ಯೂರ್, ಹೌ ಮೆನಿ ಡೇಸ್ ಒನ್ಸ್ ಯು ವಿಸಿಟ್ ಅಂತ ಕೇಳಿದ್ದಾರೆ. ನಾನು ಯೂಶ್ವಲಿ ಅದೆಲ್ಲ ಮಾಡ್ಸೋಕ್ಕಂತೆಲ್ಲ ಹೋಗಲ್ಲ. ನಾನು ಮನೇಲೇ ಏನೇನು ಬೇಕು ಅದನ್ನೆಲ್ಲ ಕೇರ್ ತೊಗೋತೀನಿ. ಯೂಶ್ವಲಿ ನಾನು ನೀಲ್ಸ್ ಎಲ್ಲ ನೀಟಾಗಿ ಕಟ್ ಮಾಡೋದು, ಹಾಗೆ ಕ್ಲೀನ್ ಮಾಡೋದು, ಅದೊಂದು ಬ್ರಷ್ ಇದೆ ಆಯಿತಾ, ಐ ಜಸ್ಟ್ ಕ್ಲೀನ್ ಇಟ್ ಮೈ ಸೆಲ್ಫ್ ಅಷ್ಟೇ. ಸಲೂನ್ಗೆಲ್ಲ ಅದಕ್ಕೆಲ್ಲ ಹೋಗಲ್ಲ ನಾನು. ಹಾಗೆ ಪಿ ಸಿ ಒ ಡಿ ಬಗ್ಗೆ ಏನು ಡೀಟೇಲ್ಸ್ ಹೇಳಿ ಅಕ್ಕ, ಇಟ್ ಹೆಲ್ಪ್ಸ್ ಅ ಲಾಟ್. ಏನೇ ಟ್ರೈ ಮಾಡಿದ್ರು ವೆಯ್ಟ್ ಆರ್ ಫ್ಯಾಟ್ ಲಾಸ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಪಿ ಸಿ ಒ ಎಸ್, ಪಿ ಸಿ ಒ ಡಿ ಎಲ್ಲ ಐ ಥಿಂಕ್ ನೀವು ಡಾಕ್ಟರ್ನ ವಿಸಿಟ್ ಮಾಡಲೇಬೇಕಾಗುತ್ತೆ, ಬಿಕಾಸ್ ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಪಿ ಸಿ ಒ ಎಸ್, ಪಿ ಸಿ ಒ ಡಿ ಮತ್ತು ಯು ಟಿ ಐ ಅನ್ನೋದೆಲ್ಲ ಒಂದು ಈಗ ಕಾಮನ್ ಇಶ್ಯೂ ಆಗಿಬಿಟ್ಟಿದೆ ಎಲ್ಲ ಹೆಣ್ಮಕ್ಳಿಗೂ. ಐ ಥಿಂಕ್ ನೀವು ಡಾಕ್ಟರ್ನ ವಿಸಿಟ್ ಮಾಡಿರಿ, ಇಟ್ಸ್ ಬೆಟರ್ ಅನಿಸುತ್ತೆ. ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಬಟ್ ಆದಷ್ಟು ವಾಕ್ ಮಾಡಿದ್ರೆ ಮೇ ಬಿ ಇಟ್ ವಿಲ್ ಗೋ, ಐ ಗೆಸ್. ನಂಗೆ ಅದ್ರ ಬಗ್ಗೆ ನಿಜವಾಗ್ಲೂ ಅಷ್ಟು ಗೊತ್ತಿಲ್ಲ. ಪ್ಲೀಸ್ ನಾನು ನಾಳೆ ಬೇಕಾದ್ರೆ ಅದ್ರ ಬಗ್ಗೆ ಒಂಚೂರು ರಿಸರ್ಚ್ ಮಾಡಿ ಹೇಳ್ತೀನಿ ಏನೇನು ಅಂತ. ಐ ಡೋಂಟ್ ನೋ, ಆದರೂ ಅದು ನಿಜನಾ ಸುಳ್ಳ ಅಂತಲ್ಲ, ಯಾಕಂದರೆ ಇಂಟರ್ನೆಟ್ ಆಲ್ವೇಸ್ ಕೆಲವೊಂದು ಸಲ ಸುಳ್ಳು ಹೇಳ್ಬೋದು, ಕೆಲವೊಂದು ಸಲ ನಿಜನೂ ಹೇಳ್ಬೋದು. ಅದಕ್ಕೆ ನೀವು ಒಂದು ಕೆಲಸ ಮಾಡಿ, ಹೋಗಿ ಯಾವ್ದಾದ್ರು ಒಂದು ಗೈನಿಕ್ನ ಮೀಟ್ ಮಾಡಿ. ಸೊ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಹಾಗಂತ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗೆಲ್ಲ ಹೋಗಿ ಗೈನಿಕ್ನ ಮೀಟ್ ಮಾಡೋಕ್ಕೆ ಹೋಗ್ಬೇಡಿ. ಚಿಕ್ಕ ಚಿಕ್ಕ ಹಾಸ್ಪಿಟ್ಲಲ್ಲೂ ಗೈನಿಕ್ ತುಂಬಾ ಚೆನ್ನಾಗಿ ನೋಡ್ತಾರೆ, ಅಲ್ಲೂ ಹೋಗಿ. ಅಂದರೆ ಅವ್ರದ್ದೇ ಆದಂಥ ಒಂದು ಸ್ಮಾಲ್ ಕ್ಲಿನಿಕೆಲ್ಲ ಇಟ್ಕೊಂಡಿರ್ತಾರೆ, ಅಲ್ಲಿಗೆ ಹೋಗಿ ಮೇ ಬಿ ಅವರು ಹೆಲ್ಪ್ ಮಾಡೇ ಮಾಡ್ತಾರೆ. ಅಲ್ಲಿಂದ ಸರಿ ಹೋಗ್ಬೋದು. ಬಟ್ ಹೆಲ್ತಿ ಡಯಟ್ನ ಮೇಂಟೈನ್ ಮಾಡಿ, ಹಾಗೆ ಆದಷ್ಟು ವಾಕ್ ಮಾಡೋಕ್ಕೆ ಟ್ರೈ ಮಾಡಿ, ಆದಷ್ಟು ನೀರು ಕುಡೀರಿ ಅಷ್ಟೇ. ಈಸ್ ಯೋರ್ ಅನ್ಫರ್ಗೆಟಬಲ್ ಬೆಸ್ಟ್ ಮೂಮೆಂಟ್ ಇನ್ ಯೋರ್ ಲೈಫ್ ಟಿಲ್ ನೌ? Who is your inspiration to become who you are today? Lots of love. Thank you so much. Unforgettable best moment in your life till now ಅಂದರೆ ತುಂಬ ವಿಷಯಗಳಿದೆ. ಆದರೆ ಲಾಸ್ಟ್ ಇಯರ್ದು ಒಂದು ವಿಷಯ ತೊಗೋಬೇಕು ಅಂತ ಇದ್ದರೆ, ನಾನು ಬಿಲ್ ಬೋರ್ಡಲ್ಲಿ ಬಂದಿದ್ದು, ಅದು ಒಂದರಲ್ಲೇ ಬಂದಿದ್ದು. ಬಟ್ ನಂಗಾದರೂ ಅದರಲ್ಲಿ ಖುಷಿ ಇದೆ. ಇಟ್ಸ್ ಫೈನ್, ಮೇ ಬಿ ಒಂದಿನ ಬರುತ್ತೆ, ಎಲ್ಲಿ ಎಲ್ಲ ಕಡೆನೂ ಬ್ಯಾನರ್, ಐ ಮೀನ್ ಎಲ್ಲ ಕಡೆನೂ ಬಿಲ್ ಬೋರ್ಡಲ್ಲಿ ಬರೋ ಥರ. ಸೊ ನೋಡೋಣ, ಹೋಪ್ ಫಾರ್ ದಿ ಬೆಸ್ಟ್. ಹಾಗೆ ಹೂ ಈಸ್ ಯೋರ್ ಇನ್ಸ್ಪಿರೇಷನ್ ಟು ಬಿಕಮ್ ಹೂ ಯು ಆರ್ ಟುಡೇ ಅಂತ ಕೇಳಿದ್ದೀರಾ. ನನಗೆ ಆ್ಯಕ್ಚುಲಿ ಹಿಂದಿಯಲ್ಲೊಬ್ಬರು ಕ್ರಿಯೇಟರ್ ಇದ್ದಾರೆ, ಮೃನು ಅಂತ. ಸೊ ನನಗೆ ಅವರಂದರೆ ಇಷ್ಟ. ಸೊ ಅವ್ರನ್ನ ನಾನು ಇನ್ಸ್ಪೈರ್ ಆಗಿ ತೊಗೊಂಡು ಐ ಹ್ಯಾವ್ ಕಮ್ ಟಿಲ್ ಹಿಯರ್. ಅವ್ರನ್ನ ನಾನು ಟಿಕ್ಟಾಕ್ ಮ್ಯೂಸಿಕ್ಲಿ ಟೈಮಿಂದನೂ ನೋಡ್ತಾ ಇದ್ದೀನಿ. ಸೊ ಅಲ್ಲಿಂದ. ಹಾಗೆ ಮುಂದಿನ ಪ್ರಶ್ನೆ, ಸುದರ್ಶಿನಿ ಮಾವಲ್ಲಿ ಅವ್ರು ಕೇಳಿರೋದು, ವಿಚ್ ಈಸ್ ದಿ ಬೆಸ್ಟ್ ಸ್ಕಿನ್ ಟ್ರೀಟ್ಮೆಂಟ್ ಫಾರ್ ಸ್ಕಿನ್ ಪೀಲ್ ಆಫ್, ಪ್ಲೀಸ್ ಡೋಂಟ್ ಸ್ಕಿಪ್ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಸ್ಕಿನ್ ಪೀಲ್ ಆಫ್ ಆಗೋದಕ್ಕೆ ಟ್ರೀಟ್ಮೆಂಟ್ ಅಲ್ಲ. ಐ ಥಿಂಕ್ ನೀವು ನಂದು ಸ್ಕಿನ್ ಪೀಲ್ ಆಗ್ತಿದೆ ಅಂತ ಹೇಳಿದ್ದಕ್ಕೆ ನೀವು ಹಾಗೆ ಹೇಳಿದ್ದು ಅನ್ಸುತ್ತಲ್ವ. ಅದೇನಂದರೆ ಅದು ಪೀಲ್ ಆಗೋದು ಹೇಗೆ ಅಂದರೆ, ನಮ್ಮ ಒಂದು ಟ್ಯಾನ್ ಏನಿರುತ್ತೆ ಅದು ಹೋಗೋದಕ್ಕಷ್ಟೇ ಅದು ಪೀಲ್ ಆಗೋದು. ಅದನ್ನು ಬಿಟ್ಟರೆ ನಮ್ಮ ಸ್ಕಿನ್ ಟೋನೇ ಚೇಂಜ್ ಆಗುತ್ತೆ ಅನ್ನೋದೆಲ್ಲ ಸುಳ್ಳು. ಸೊ ನಮ್ಮ ಸ್ಕಿನ್ ಯಾವ ಥರ ಇದೆ ಅದನ್ನು ಇನ್ನೂ ಬೆಟರ್ ಮಾಡ್ತಾ ಹೋಗುತ್ತೆ. ಅಂದರೆ ಪಿಗ್ಮೆಂಟೇಷನ್ಸ್ ಏನಿದೆ ಅದೆಲ್ಲ ಹೋಗಿಸುತ್ತೆ ಅಷ್ಟೇ. ಅದಕ್ಕೆ ಆದಂಥ ತುಂಬ ಪ್ರಾಡಕ್ಟ್ಸ್ಗಳಿದೆ. ಮೇ ಬಿ ನಾನು ಮುಂದೆ ಬರುವಂಥ ವೀಡಿಯೋಸಲ್ಲಿ ಹೇಳ್ತೀನಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಐ ಥಿಂಕ್ ಫಾಲೋ ಮಾಡ್ತಾ ಇದ್ದೀರಾ. ಇನ್ಸ್ಟಾಗ್ರಾಮಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಯಾವುದು ಅಂತ. ಸೊ ನಿಮಗೆ ಹೆಲ್ಪ್ಫುಲ್ ಆಗಬಹುದು. ನೆಕ್ಸ್ಟಾ, ಓಕೆ, ಒಬ್ಬರು ಕೇಳಿದ್ದಾರೆ, ಅವರು ಹೆಸ್ರು ಹೇಳಬೇಡಿ ಅಂತ ಹೇಳಿದ್ದಾರೆ. ಇಟ್ಸ್ ಫೈನ್. ಡೋಂಟ್ ಮೆನ್ಷನ್ ಮೈ ನೇಮ್ ಪ್ಲೀಸ್. ಟೆಲ್ ಮಿ ಅಬೌಟ್ ವ್ಯಾಕ್ಸಿಂಗ್ ಆ್ಯಂಡ್ ಅಂಡರ್ ಆರ್ಮ್ ಬಿಕಾಸ್ ಅದರ್ಸ್ ಸೇ ಲೇಸರ್ ಈಸ್ ನಾಟ್ ಗುಡ್. ಹೌದು, ಲೇಸರ್ ಈಸ್ ನಾಟ್ ಗುಡ್. ಯಾಕಂದರೆ ನಮಗೆ ಒಂದು ಬರ್ನಿಂಗ್ ಸೆನ್ಸೇಷನ್ ಕೊಡುತ್ತೆ, ಹಾಗೆ ಸ್ಕಿನ್ನೆಲ್ಲ ಬರ್ನ್ ಆಗುತ್ತೆ. ಸೊ ಅದನ್ನ ಅಷ್ಟು ಪ್ರಿಫರ್ ಮಾಡಲ್ಲ. ಬಟ್ ಕೆಲವೊಬ್ಬರು ಮಾಡಿಸ್ತಾರೆ, ಇಟ್ ಈಸ್ ದೇರ್ ವಿಶ್, ನಾನೇನು ಮಾಡೋಕ್ಕಾಗಲ್ಲ ಅದಕ್ಕೆ. ಬಟ್ ಆ್ಯಕ್ಚುಲಿ ಇದ್ರ ಬಗ್ಗೆನೂ ನಾನು ಒಂದು ಸಪ್ರೇಟಾಗಿ ಹೇಳ್ತೀನಿ, ಯಾವ್ದಾದ್ರು ಒಂದು ವೀಡಿಯೋದಲ್ಲಿ ಏನು ಮಾಡೋದು ಅಂತ ಹೇಳ್ತೀನಿ. ಈಗ ವೀಡಿಯೋ ಉದ್ದ ಆಗ್ಬಿಡುತ್ತಷ್ಟೇ, ಅದಕ್ಕೋಸ್ಕರ. ಆ್ಯಂಡ್ ಇದು ಲಾಸ್ಟ್ ಕ್ವೆಶನ್, ದೀಪು ಗಾವಡೆ 17 ಅವ್ರು ಕೇಳಿರೋದು, ನಿಮಗೆ ಹುಡುಗಿರ್ ಬಿಟ್ಟು ಹುಡುಗರು ಫ್ಯಾನ್ಸ್ ಇದ್ದಾರೆ, ಬಟ್ ನೀವು ಯಾವಾಗಲೂ ಹುಡುಗೀರ್ ಅಂತೀರಾ, ಬೇಜಾರಾಗುತ್ತೆ ಅಂತ. ಎಕ್ಸ್ಕ್ಯೂಸ್ ಮೀ.
ಐ ಆಮ್ ಸೋ ಸಾರಿ. ನಂಗೆ ಗೊತ್ತು ಹುಡುಗರು ಎಲ್ಲರೂ ನನ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತ. ಬಟ್ ವಿಷಯ ಏನಂದರೆ, ಈಗ ಹುಡುಗರನ್ನ ಮೆಚ್ಚೋಕ್ಕೋಸ್ಕರ ನನಗೆ ಲೈಕ್ ನಾನು ಆಲ್ರೆಡಿ ಎಂಟರ್ಟೈನ್ಮೆಂಟ್ ವಿಡಿಯೋ ಎಲ್ಲ ಮಾಡ್ತಾ ಇದ್ದೀನಿ. ಸೊ ಟ್ರಾನ್ಸಿಷನ್ ಈ ಥರ ಎಲ್ಲ ಮಾಡ್ತಾ ಇದ್ದೀನಿ. ಸೊ ನನ್ನೊಂದು ಕ್ರಿಯೇಟಿವಿಟಿ ಏನಿದೆ ನಾನು ತೋರಿಸ್ತಾ ಇದ್ದೀನಿ. ಬಟ್ ಹುಡುಗೀರಂತ ಯಾಕೆ ಹೇಳ್ತೀನಿ ಅಂದರೆ, ಈಗ ನೋಡಿ, ಈಗ ತುಂಬ ಜನ ಹುಡುಗಿರಿಗೆ ಫ್ರೆಂಡ್ಸ್ ಇರಲ್ಲ. ಮತ್ತು ಏನು ಹೇಳ್ತಾರೆ, ಹುಡುಗಿರು ಯಾರ ಜೊತೆನೂ ಮಾತಾಡ್ಸಲ್ಲ, ತುಂಬ ಇಂಟ್ರೋವರ್ಟ್ ಇರ್ತಾರೆ. ಬಟ್ ಹುಡುಗ್ರಿಗೆ ಹಾಗಿರಲ್ವಲ್ಲ, ಹುಡುಗರು ಎಲ್ಲರ ಜೊತೆನೂ ಚೆನ್ನಾಗೇ ಇರ್ತಾರೆ. ಅವ್ರವ್ರ ಫ್ರೆಂಡು ಯಾರಾದರೂ ಇದ್ದೇ ಇರ್ತಾರೆ ಸೊ ಮಾತಾಡೋದಕ್ಕೆ. ಬಟ್ ನಮ್ಮ ಹುಡುಗಿರ್ಗೆ ಯಾರೂ ಅಷ್ಟೊಂದು ಜನ ಫ್ರೆಂಡ್ಸು ಇರಲ್ಲ. ಹಾಗೆ ಎಲ್ಲ ಅಷ್ಟು ಡಿಪ್ರೆಷನ್ ಆ ಥರ ಈ ಥರ ಎಲ್ಲ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು ಹುಡುಗಿರು ಅಂತ ಹೇಳ್ತೀನಿ. ಆಗ ಅವ್ರಿಗೊಂದು ಅದೊಂದು ಕನೆಕ್ಷನ್ ಸಿಗುತ್ತೆ ಅಂತ. ಸೊ ಅವ್ರಿಗೆ ನಾನು ಇದ್ದೀನಿ ಅವ್ರ ಜೊತೆ ಮಾತಾಡೋದಕ್ಕೆ ಅನ್ನೋ ಒಂದು ಸೇಫ್ ಫೀಲ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಹುಡುಗೀರು ಅಂತ ಹೇಳ್ತೀನಿ ಅಷ್ಟೇ. ಹಾಗಂತ ನನಗೆ ಹುಡುಗರ ಮೇಲೇನೂ ಹೇಟಿಲ್ಲ. ನನಗೆ ನನ್ನ ಫಾಲೋ ಮಾಡ್ತಿರೋರು ಎಲ್ರ ಮೇಲೂ ನನಗೆ ತುಂಬಾ ಪ್ರೀತಿ ಇದೆ. ಹುಡುಗರಾಗಲಿ ಹುಡುಗಿರಾಗಲಿ ಎಲ್ಲರೂ ನಂಗೆ ಇಷ್ಟನೇ, ಎಲ್ಲರೂ ನನಗೆ ಈಕ್ವಲ್ಲೇ. ಸೊ ಈ ಥರ ಸ್ವಲ್ಪ ಅವ್ರ ಮೇಲೆ ಕನ್ಸರ್ನ್ ಜಾಸ್ತಿ ಇದೆ ಅಷ್ಟೇ. ಇಲ್ಲಿ ಕ್ವೆಶನ್ ಇಲ್ಲ. ಬಟ್ ಬೇರೆ ಈಗ ಆಲ್ರೆಡಿ 5 ಆಗಿಬಿಟ್ಟಿದ್ದಲ್ಲ, ಬೇರೆ ಕ್ವೆಶನ್ಸ್ ಎಲ್ಲ ನೋಡಿದೆ. ನಿಮ್ಮೊಂದು ಡೈಲಿ ವ್ಲಾಗ್ಸ್ ಯಾವಾಗಲೂ ಬೋರಿಂಗ್ ಆಗಿರುತ್ತೆ, ಏನಾದರೂ ಎಂಟರ್ಟೈನ್ಮೆಂಟ್ ಮಾಡಿ ಅಂತ. ಇದು ಡೈಲಿ ವ್ಲಾಗ್ಸು, ಬೇರೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಅದು ಯಾವುದೋ ಒಂದು ಡೈಲಾಗ್ ಇದೆ, ಮೇ ಕ್ಯಾ ಕರು ನಾಚು ಕ್ಯಾ ಅಂತ ಸಮಥಿಂಗ್ ಆ ಥರ ಆಗ್ಬಿಟ್ಟಿದೆ ಈಗ. ನಾನು ಬೇರೆ ಏನು ಮಾಡಲಿ ಡೈಲಿ ವ್ಲಾಗಲ್ಲಿ, ನನಗೆ ಅರ್ಥ ಆಗ್ತಾಯಿಲ್ಲ. ಈಗಿಲ್ಲ ನಾನು ಏನು ಆಚೆನೇ ಹೋಗಬೇಕು ಅಂದರೆ, ಈಗ ನಂಗೆ ಆಚೆ ಹೋಗೋ ಪರಿಸ್ಥಿತಿ ಇರಲಿಲ್ಲ, ಅದಕ್ಕೆ ನಾನು ಹೋಗ್ತಾಯಿಲ್ಲ. ಅಷ್ಟೇ ಮನೇಲೇ ಇದ್ದೀನಿ. ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಆಚೆ ಹೋಗ್ತೀನಿ. ಆಗ ನೀವೇ ಹೇಳ್ತೀರಾ ಆಚೆ ತುಂಬ ಸುತ್ತಬೇಡಿ, ಮನೇಲಿರಿ ಅಂತ. ಅಷ್ಟು ಬೋರ್ ಮಾಡಿಸ್ಬಿಡ್ತೀನಿ ನಾನು ಆಚೆ ಹೋದರೆ. ಬಟ್ ಈಗ ಸದ್ಯಕ್ಕೆ ಮನೇಲಿದ್ದೀನಿ. ಪ್ಲೀಸ್ ಒಂದು 4-5 ದಿನ ನನಗೆ ಮನೇಲಿ ಇರೋಕ್ಕೆ ಬಿಡಿ. ಹಾಗಂತ ನಾನು ವ್ಲಾಗ್ನ ಸ್ಟಾಪ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಆಲ್ರೆಡಿ ಚಾಲೆಂಜ್ ತೊಗೊಂಡ್ಬಿಟ್ಟಿದ್ದೀನಿ. ಚಾಲೆಂಜ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ರಂತ. ಎಂಜಾಯ್ ಮಾಡೋಕ್ಕೆ ಇದರಲ್ಲಿ ಏನಿಲ್ಲ ಗೊತ್ತು, ತುಂಬ ಬೋರಿಂಗ್ ಆಗಿತ್ತು ಅಂತ. ಬಟ್ ಆದರೂ ಥ್ಯಾಂಕ್ ಯು ಇಲ್ಲಿವರೆಗೂ ನೋಡಿರೋದಕ್ಕೆ. ಆ್ಯಂಡ್ ಐ ಲವ್ ಯು ಆಲ್ ಸೋ ಮಚ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್. ನಾಳೆ ಸಿಗ್ತೀನಿ ನಾನು ನಿಮಗೆ. Bye.